ಇಸ್ವಿ ಪರವಾಗಿಲ್ಲಪ್ಪ. ಸೆಪ್ಟೆಂಬರ್ ತಿಂಗಳು 26ನೇ ತಾರೀಕು ದೇಶಕ್ಕೆ ಸಮರ್ಪಣೆ ಮಾಡಿದಂತಹ ಸಂವಿಧಾನದ ಪೀಠಿಕೆ 1950 ಜನವರಿ 26ರಂದು ಆ ಸಂವಿಧಾನ ಅನುಷ್ಠಾನವಾಗಿ ನಮ್ಮ ಭಾರತ ದೇಶ ಜನರ ಪ್ರಜಾಪ್ರಭುತ್ವ ಆಡಳಿತ ಇರುವಂತಹ ಗಣರಾಜ್ಯ ಅಂದ್ರೆ ಜನತಂತ್ರ. ಜನರೇ ಸಾಮಾನ್ಯ ಜನರೇ ದೇಶದ ಪ್ರಜೆಗಳೇ ದೇಶದ ಆಡಳಿತವನ್ನು ನಡೆಸುವಂತಹ ಜನರಾಜ್ಯವಾಯಿತು, ಪ್ರಜಾರಾಜ್ಯವಾಯಿತು. ಅದಕ್ಕೆ 1949 ನವೆಂಬರ್ ಅಲ್ಲಿ, ಸೆಪ್ಟೆಂಬರ್ ಅಲ್ಲ, ನವೆಂಬರ್ ತಿಂಗಳು 26 ಅವತ್ತು ಸಂವಿಧಾನ ದಿನ ಅಂತ ಆಚರಿಸಲಾಗುತ್ತೆ. ಪ್ರತಿ ವರ್ಷ ನವೆಂಬರ್ 26ರಂದು ಆವತ್ತು 49 ನವೆಂಬರ್ 26ರಂದು ಅದು ದೇಶಕ್ಕೆ ಸಮರ್ಪಣೆ ಆಗಿದ್ದು ಅನುಷ್ಠಾನಕ್ಕೆ ಬಂದಿದ್ದು 1950 ಜನವರಿ 26. ಅದೇ ನೆನಪಿನಲ್ಲಿ ನಾವು ಗಣರಾಜ್ಯೋತ್ಸವ ದಿನವನ್ನು ಆಚರಿಸೋದು. ಹಾಗಾಗಿ ಈಗ ಪ್ರಸ್ತಾವನೆಯನ್ನ ನಾನು ಓದ್ತೀನಿ, ನೀವೆಲ್ಲರೂ ಅದನ್ನ ರಿಪೀಟ್ ಮಾಡಿ. ಭಾರತದ ಜನಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ, ವಿಚಾರ, ಅಭಿವ್ಯಕ್ತಿ, ವಿಶ್ವಾಸ, ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ, ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು, ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಭ್ರಾತೃಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿಯ ನವೆಂಬರ್ ತಿಂಗಳ 26ನೇ ತಾರೀಕಿನ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ. ಭಾರತದ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರಿಗೆ, ಮಹಾತ್ಮ ಗಾಂಧೀಜಿಯವರಿಗೆ, ಭಾರತದ ಪ್ರಪ್ರಥಮ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರೂರವರಿಗೆ ಜೈ 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 ಭೀಮ್, ಜೈ 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 ಭೀಮ್, ಜೈ 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 ಭೀಮ್. ರವಿಕಿಂತ ರೆಡ್ಡಿ ಸರ್ ಅವರಿಗೆ